ಸರ್, ಈಗ ಪ್ರತಿ ವರ್ಷ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಆಗಲಿ, ಸ್ಮಾರಕ ಪೂಜೆ ಆಗಲಿ, ನೀವು ಅಭಿಮಾನ್ ಸ್ಟುಡಿಯೋ ಅಲ್ಲೇ ಮಾಡ್ತಿರೋ ಅಂಥದ್ದು. ಆದರೆ ಈ ಸಲ ಅಲ್ಲಿ ಕೇಸ್ ಆಗಿರೋವಂಥದ್ದು, ನೀವು ಅದ್ರ ಮೇಲೆ ಕೇಸ್ ಹಾಕಿರೋವಂಥದ್ದು. ಈ ಸಲ ಏನೆಲ್ಲ ಯೋಚನೆ ಮಾಡ್ಕೊಂಡಿದ್ದೀರಾ ಸರ್? ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನೋಡಿ ಮೇಡಮ್, ಏನು ನೀವು ಅಭಿಮಾನ್ ಸ್ಟುಡಿಯೋದಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ 10 ಕುಂಟೆ ಪುಣ್ಯಭೂಮಿ ಜಾಗದಲ್ಲಿ ನಾವು ಕಳೆದ 4 ವರ್ಷಗಳಿಂದ ಜಿಲ್ಲಾಧಿಕಾರಿಗಳ ಆದೇಶದೊಂದಿಗೆ ಕಾನೂನು ಪ್ರಕಾರವಾಗಿ ನಾವು ಪುಣ್ಯಸ್ಮರಣೆ ಜನ್ಮದಿನೋತ್ಸವನ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ. 10 ಕುಂಟೆ ಪುಣ್ಯಭೂಮಿ ಜಾಗದಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕರು 10 ಕುಂಟೆ ಸರ್ಕಾರಕ್ಕೆ ಬರ್ಕೊಟ್ಟಿದ್ದಾರೆ. ಸರ್ಕಾರನೂ 10 ಕುಂಟೆ ಸರ್ವೆ ಮಾಡಿದೆ. ಆ ದಾಖಲೆಗಳ ಅನುಸಾರವಾಗಿ ನಮಗೆ ಸರ್ಕಾರ ಅನುಮತಿ ಕೊಡ್ತಾ ಇತ್ತು. ಅಭಿಮಾನ್ ಸ್ಟುಡಿಯೋ ಮಾಲೀಕರು 2022ರಲ್ಲಿ ಅವರೇ ಕೊಟ್ಟಿದ್ರು ಪೂಜೆ ಮಾಡೋದಕ್ಕೆ. ಆಮೇಲೆ ಕೊಡದೆ ಹೋದರು. ನಾವೇನು ಮಾಡಿದ್ವಿ, ಸರ್ಕಾರದಿಂದ ಅನುಮತಿ ನಾವು ಮಾಡ್ತಾ ಇದ್ವಿ. ಈಗ ಬರ್ತಾ ಇತ್ತಿದ್ದು. ಇವಾಗ ಏನಾಗಿದೆ, ಕಳೆದ ನಮಗೆ 2 ಕಾರ್ಯಕ್ರಮಕ್ಕೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ತುಂಬ ತೊಂದರೆ ಕೊಟ್ಟರು ನನಗೆ. ನಮ್ಮ ವಿಷ್ಣು ಸೇನಾ ಸಂಘಟನೆ ಮತ್ತು ಟ್ರಸ್ಟ್ ಮೇಲೆ ಸುಮ್ಮನೆ ಸುಳ್ಳು ಕೇಸ್ಗಳನ್ನ ಸಿಟಿ ಸಿವಿಲ್ ಕೋರ್ಟಲ್ಲಿ 3 ಪ್ರಕರಣ ದಾಖಲು ಮಾಡ್ತಾರೆ. ಅದು 2024 ಸೆಪ್ಟೆಂಬರ್ ತಿಂಗಳಿಂದ ಅದು ಕೇಸ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ ಹಾಕಕ್ಕೆ ಅವರು. ತಿರ್ಗಿ 15 ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೂ ನಮ್ಗೆ ತೊಂದರೆ ಕೊಡ್ತಾರೆ. ಅವಾಗಲೂ ಇನ್ನೊಂದು ಕೇಸ್ ಹಾಕ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ, ಇವರು ನಮ್ಮ ಮೇಲೆ ಒಂದು ಹಿಂಗೆ ಗುರುತರವಾದ ಅಪರಾಧಗಳನ್ನ ಕೇಸ್ಗಳು ಹಾಕ್ಕೊಂಡು ನಮ್ಮ ಮೇಲೆ ಆಪಾದನೆಗಳು ಮಾಡಿಕೊಂಡು ಇವ್ರು ಹಿಂಗೆ ನಮಗೆ ತೊಂದರೆ ಕೊಡ್ಕೊಂಡು ಬರ್ತಾನೆ ಇರ್ತಾರೆ. ನಾವು ಯಾವುದಕ್ಕೂ ಅವ್ರಿಗೆ ನಾವು ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಬಾಲಣ್ಣವರು ಮೇರು ಕಲಾವಿದರು, ಅವ್ರ ಬಗ್ಗೆ ನಾವು ಗೌರವ ಇಟ್ಕೊಂಡಿದ್ದೀವಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವ್ರ ಬಗ್ಗೆ ನಾವು ಗೌರವ ಇಟ್ಕೊಂಡಿದ್ದೀವಿ. ಇವತ್ತು ಡಾಕ್ಟರ್ ವಿಷ್ಣುವರ್ಧನ್, ಭಾರತಿ ಮೇಡಮ್ಮು, ಬಾಲಣ್ಣವರು ಅಲ್ಲಿ ಒಂದು ಗಣೇಶನ ಟೆಂಪಲ್ನ ಉದ್ಘಾಟನೆ ಮಾಡಿ ಪೂಜೆ ಮಾಡ್ತಾರೆ. ನಾವು ಅದಕ್ಕೆಲ್ಲ ನಮಗೆ ಅದೆಲ್ಲ ತುಂಬ ಅಪಾರವಾದ ಗೌರವ ಬಾಲಣ್ಣವ್ರ ಮೇಲೆ ನಮಗಿದೆ, ಈಗಲೂ ಇದೆ. ಇವತ್ತು ಏನಾಗಿದೆ ಅಂತಂದರೆ, ಬಾಲಣ್ಣನ ಮಕ್ಕಳಲ್ಲಿ 2 ಮಕ್ಕಳು ಇಲ್ಲ. ಇವತ್ತು ಮೊಮ್ಮಗ ಇದ್ದಾರೆ, ಕಾರ್ತಿಕ್ಕು. ಇವತ್ತು 2016ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಮೈಸೂರಿಗೆ ಸ್ಥಳಾಂತರ ಆದಮೇಲೆ 2016ರಿಂದ ನಾನು ಸ್ಟುಡಿಯೋ ಮಾಲೀಕರ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು, ಅವರು DCV ಶಂಕರ್ ಏನಿದ್ರು ಅವಾಗ ಜಿಲ್ಲಾಧಿಕಾರಿ, ವಶಪಡಿಸ್ಕೊಳ್ಳೋಕ್ಕೆ ಅವ್ರ ಮೇಲೆ ಕೇಸ್ ಹಾಕಿರ್ತಾರೆ. ಅದ್ರ ಬಗ್ಗೆ ತಗೊಂಡು ಅರಣ್ಯ ಇಲಾಖೆಯಿಂದ ಒಂದು 2 ಎಕರೆ ಇದು ಮಾಡಿಕೊಂಡು ಎಲ್ಲ ಅದು ಕನ್ಫರ್ಮ್ ಆಗಿರುತ್ತೆ. ಒಂದು ಕೆಲವು ಘಟನೆಗಳಿಂದ ನೊಂದ ಭಾರತಿ ವಿಷ್ಣುವರ್ಧನ್ ಅಲ್ಲಿ ಕಾಲ ಅಂತಾರೆ. ಅನಿವಾರ್ಯವಾಗಿ ಅದು 2 ಎಕರೆ ಹಂಗೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಏನು ಸಿಟಿ ಸಿವಿಲ್ ಇದು ಹೈಕೋರ್ಟಲ್ಲಿ ಕೇಸ್ ನಡ್ಕೊಂಡು ಬರ್ತಾನೆ ಇರುತ್ತೆ. 45042 2015 ಕೇಸು ನಡ್ಕೊಂಡು ಬರ್ತಾನೆ ಇರುತ್ತೆ. ಅದು ಅಂತಿಮವಾಗಿ ಆಗಸ್ಟ್ 21, 2023ರಂದು ಹೈಕೋರ್ಟ್ ಅಂತಿಮ ಆದೇಶ ಹೊರಡಿಸುತ್ತೆ. ಏನಂತ ಹೊರಡಿಸುತ್ತೆ, ಮೈಸೂರಲ್ಲಿ ಸ್ಮಾರಕ ಸರ್ಕಾರ ಮಾಡಿದೆ, 2 ಎಕರೆ ನಾವೇನು ತಗೊಂಡಿದ್ವಿ ಸರ್ಕಾರ ಅರಣ್ಯ ಇಲಾಖೆ, ಅದನ್ನು ನಾವು ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ವಾಪಸ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ಅದರಲ್ಲಿ ಇಂಪ್ಲೀಡ್ ಆಗಿರ್ತೀವಿ. ಸಂಘಟನೆ ಟ್ರಸ್ಟ್ ವತಿಯಿಂದ ನಮ್ಮ 10 ಕುಂಟೆ ದಾಖಲೆ ಬರ್ಕೊಟ್ಟಿರ್ತಲ್ಲ, ಅದನ್ನು ಉಲ್ಲೇಖ ಮಾಡಿ ಹೈಕೋರ್ಟ್ ಆರ್ಡ್ರ್ ಮಾಡಿಬಿಡುತ್ತೆ, ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ. ಇದ್ರ ಬಗ್ಗೆ ನಾವು ಎಲ್ರಿಗೂ ಮನವಿ ಕೊಟ್ಟಿದ್ದೀನಿ. ಅದು ಜಾಸ್ತಿ ಬಗ್ಗೆ ಹೇಳಕ್ಕೆ ಹೋಗೋದು ಬೇಡ. ಮನವಿ ಕೊಟ್ಟಿದ್ದೀವಿ DCಗಳಿಗೆ, ಸಂಬಂಧಪಟ್ಟ ಇಲಾಖೆಗೆ ಒಂದು ಸೂಕ್ತ ನಿರ್ಧಾರ ತಗೊಳ್ಳಿ ಅಂತ. ತಗೊಂಡಿಲ್ಲ. ಸ್ಟುಡಿಯೋ ಮಾಲೀಕರ ಬಗ್ಗೆ ಅವ್ರು ಅಭಿವೃದ್ಧಿಪಡಿಸಿಲ್ಲ, ಕ್ರಮ ತಗೊಳ್ಳಿ ಅಂತ ಹೇಳಿದ್ವಿ, ಅದಕ್ಕೂ ಕ್ರಮ ತಗೊಂಡಿಲ್ಲ. 2023ರಿಂದನೂ ಮಾಡ್ಕೊಂಬಂದಿದ್ವಿ. ಹೈಕೋರ್ಟ್ ಆದೇಶ ಆದಮೇಲೂ ನಾವು ತಿರ್ಗಾ ಈಗ 2025 6ನೇ ತಿಂಗಳಲ್ಲಿ ಅಧೀನ ಕಾರ್ಯದರ್ಶಿ ಮುಖ್ಯಮಂತ್ರಿಗಳಿಗೆ ನೇರವಾಗಿ ನಾನು ಮನವಿ ಕೊಟ್ಟೆ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅಭಿವೃದ್ಧಿಪಡಿಸಿಲ್ಲ, 2003ರ ವಿಶೇಷ ಜಿಲ್ಲಾಧಿಕಾರಿಗಳ ಆದೇಶ ಉಲ್ಲಂಘನೆ ಮಾಡಿದ್ದಾರೆ, ಅಭಿವೃದ್ಧಿಪಡಿಸಿಲ್ಲ. ನೀವು ಸೂಕ್ತ ತನಿಖೆ ಮಾಡಿ. ಏನು ಬಾಲಣ್ಣವ್ರು ಹಾಕಿದ ಶೀಟ್ಗಳು, ಹಳೆಯ ಶೀಟ್ಗಳು ಹಾಗೇ ಇದೆ, ಯಾವುದೂ ಅಭಿವೃದ್ಧಿಪಡಿಸಿಲ್ಲ. ಇದ್ರ ಬಗ್ಗೆ ನಾನು ಸುದೀರ್ಘವಾದ 3 ಪುಟಗಳ ಪತ್ರನ ಒಂದು ಮನವಿ ಕೊಟ್ಟಿದ್ದೆ. ನಮ್ಮ ಮನವಿಗೆ ಮುಖ್ಯಮಂತ್ರಿಗಳು ಕಾರ್ಯಾಲಯ ಸ್ಪಂದಿಸಿ DCಗೆ ಆದೇಶ ಮಾಡ್ತಾರೆ. ನೀವು ಸೂಕ್ತ ಕ್ರಮ ತಗೊಂಡು, ಅವ್ರು ಪೂಜೆ ಮಾಡೋಕ್ಕೂ ತೊಂದರೆ ಕೊಡ್ತಾ ಇದ್ದಾರೆ, ಅದು ಸೂಕ್ತ ಕ್ರಮ ತಗೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅಂತ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡ್ತಾರೆ. ಹಾಗೆ ಅಧೀನ ಕಾರ್ಯದರ್ಶಿಗಳು ನಾನು CM ಮನವಿ ಕೊಡ್ತೀನಿ, ಅವರು ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡ್ತಾರೆ ಸೂಕ್ತ ಕ್ರಮ ತಗೊಳ್ಳಿ ಅಂತ. 2025 ಜೂನ್ ಜುಲೈ ತಿಂಗಳಲ್ಲಿ ಇದೆಲ್ಲ ನಡೆದಿರೋ ಘಟನೆ. ಇವೆರಡೂ ಮನವಿ ನನಗೆ ನನ್ನ ಕಚೇರಿಗೆ ಮುಖ್ಯಮಂತ್ರಿ ಕಾರ್ಯಾಲಯದಿಂದ ನನ್ನ ಲೆಟ್ರು ಬರುತ್ತೆ, ಅಧೀನ ಕಾರ್ಯದರ್ಶಿಯಿಂದ ನಮ್ಗೆ ಲೆಟ್ರು ಬರುತ್ತೆ, ಜಿಲ್ಲಾಡಳಿತಕ್ಕೂ ಸರ್ಕಾರದ ವತಿಯಿಂದ ಲೆಟ್ರು ಬರುತ್ತೆ.
ನಾನು ಜಿಲ್ಲಾಧಿಕಾರಿ ಜಗದೀಶ್ ಏನಿದ್ದಾರೆ ಅವ್ರನ್ನ ಭೇಟಿ ಮಾಡ್ತೀನಿ. ಸರ್, ಸೂಕ್ತ ಕ್ರಮ ತಗೊಳ್ಳಿ, ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಅಂತ. ಅವರು ಸ್ವಂತ ಪ್ರಾಪರ್ಟಿ, ನಾವು ಕ್ರಮ ತಗೊಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಸಾರಿ ಹೇಳ್ತೀನಿ, ನಿಮ್ಮ ಹಿಂದಿನ ಜಿಲ್ಲಾಧಿಕಾರಿಗಳೇ ಅರಣ್ಯ ಇಲಾಖೆ 2 ಎಕರೆ ತಗೊಂಡಿತ್ತು, ಸ್ವಾಧೀನಪಡಿಸ್ಕೊಂಡಿತ್ತು. ನಿಮ್ಮ ಹಿಂದಿನ ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಅಭಿಮನ್ಯುಗಳನ್ನು ವಾಪಸ್ ಮಾಡಿದ್ದಾರೆ. ಸರ್ಕಾರಿ ಜಾಗನೇ ಅದು, ಒಂದು ಷರತ್ತುಗಳೊಂದಿಗೆ ಕೊಟ್ಟಿತ್ತು ಸರ್ಕಾರ ಅಂತ ಅವ್ರಿಗೆ ದಾಖಲೆಗಳು ತೋರಿಸಿದ್ರು ಅವರು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಅನುಮಾನ ಇದೆ, ಈ ಜಿಲ್ಲಾಧಿಕಾರಿ, ಈ ನಿಷ್ಪ್ರಯೋಜಕ ಜಿಲ್ಲಾಧಿಕಾರಿ ಇವತ್ತು ಇವರಿಂದ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಆಗಿದ್ದು ನೇರ ಜಿಲ್ಲಾಧಿಕಾರಿ, ಈ ನಲಾಯಕ್ ಜಿಲ್ಲಾಧಿಕಾರಿ ಅಂತ ನಾನು ಹೇಳ್ತೀನಿ. ಮುಲಾಜೆ ಇಲ್ಲ, ಅವ್ರಿಗೆ ನಮ್ಮ ಮೇಲೆ ಕೇಸ್ ಹಾಕ್ಕೊಂಡ್ರು ಹಾಕ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಲ್ಲ. ನಾನು ನ್ಯಾಯಯುತವಾಗಿ ಮಾತಾಡ್ತಾ ಇರೋದು. ಅವ್ರು ನೋಟಿಸ್ ಕೊಟ್ಟಿದ್ರೆ ಜಿಲ್ಲಾಧಿಕಾರಿಗೆ, ಅಭಿಮನ್ಯು ಮಾಲೀಕರಿಗೆ, ಅವ್ರು ಡಮಾಲಿಸ್ ಮಾಡೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ನಮಗೆ ಡಮಾಲಿಸ್ ಆರ್ಡ್ರು ನಮ್ಗೆ ಗೊತ್ತಾಗ್ತಾ ಇತ್ತು. ಇವತ್ತು ನೇರ ಹೊಣೆ ಜಿಲ್ಲಾಡಳಿತ, ಮುಖ್ಯಮಂತ್ರಿಗಳಲ್ಲ, ಅಧೀನ ಕಾರ್ಯದರ್ಶಿಗಳಲ್ಲ. ದೊಡ್ಡ ಇವತ್ತು ನಮಗೇನು ಹೇಳ್ತಾರಲ್ಲ, ಪೂಜಾರಿ ಕೊಟ್ಟರು, ಇದು ದೇವ್ರು ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅಂದಂಗಾಯ್ತು. ಇವತ್ತು ಇದಕ್ಕೆ ಅಭಿಮಾನ್ ಸ್ಟುಡಿಯೋ ಮಾಲೀಕರ ಜೊತೆ ಜಿಲ್ಲಾಡಳಿತ ಮಿಂಗಲ್ ಆಗಿದೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತೀನಿ. ಅದನ್ನು ಇದು CID ತನಿಖೆ ಮಾಡಬೇಕು. ಯಾಕೆಂದರೆ ಇದು ಒಬ್ಬ ಮೇರು ನಟನ ಅದ್ಭುತ ಕಲಾವಿದನ ಒಂದು ಸಮಾಧಿ ಧ್ವಂಸ ಮಾಡಿರುವ ಅಭಿಮಾನ್ ಸ್ಟುಡಿಯೋ ಮಾಲೀಕರ ವಿರುದ್ಧ ಇವತ್ತು ಅರಣ್ಯ ಇಲಾಖೆ ಆಲ್ರೆಡಿ ನಾವು ವಶಪಡಿಸ್ಕೋತೀವಿ ಅಂತ ಜಿಲ್ಲಾಧಿಕಾರಿಗೆ ಹೇಳಿದ್ದಾರೆ, ಕಂದಾಯ ಇಲಾಖೆ ಹೇಳಿದ್ದಾರೆ. 22/8/2025 ಇವತ್ತೆಷ್ಟು ತಾರೀಕು? 16. ಇಲ್ಲಿವರೆಗೂ ಈ ನಲಾಯಕ್ ಕಂದಾಯ ಇಲಾಖೆ ಸಚಿವರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಇವ್ರ ಯೋಗ್ಯತೆಗೆ ಅರಣ್ಯ ಇಲಾಖೆ ವಶಪಡಿಸ್ಕೋತೀವಿ, ನಮಗೆ ಒಂದು ಆದೇಶ ಹೊರಡಿಸಿ ಅಂತ ಕೇಳ್ಕೊಂಡಿದ್ರು. ಇವರು ಆದೇಶ ಯಾಕೆ ಹೊರಡಿಸಿಲ್ಲ ಅಂದರೆ ಇವರ ಹಿಂದೆ ರಾಜಕೀಯ ನಾಯಕರುಗಳು, ಪೊಲೀಸ್ ಇಲಾಖೆಯ ನಿವೃತ್ತ ಅಧಿಕಾರಿಗಳು ಅಭಿಮಾನ್ ಸ್ಟುಡಿಯೋ ಮಾಲೀಕರ ಜೊತೆ ಸೇರ್ಕೊಂಡು ಇವತ್ತು ಷಡ್ಯಂತ್ರ ಮಾಡಿ ವಶಪಡಿಸ್ಕೊಳ್ಳೋಕ್ಕಾಗ್ದೇ ಇವತ್ತು ನಿರ್ಲಕ್ಷ್ಯ ಮನೋಭಾವದಿಂದ ಇವತ್ತು